ಕೇವಲ ಅವ್ರ ಸಂಬಂಧ ಏನಪ್ಪ ಅಂತಂದ್ರೆ ಅಲ್ಲಿ ಮೆರಿಟ್ ನ್ಯಾಯಪರ ಇದ್ದಂಥದ್ದು, ಜನರಿಗೆ ಅನ್ಯಾಯ ಆಗ್ತಿದ್ದಪ್ಪ ಅಂದ್ರೆ ಮಾತ್ರ ನಿಶ್ಚಿತವಾಗಿ ಹಸ್ತಕ್ಷೇಪ ಮಾಡಲಿ, ಏನು ಪ್ರಶ್ನೆ ಇಲ್ಲ. ಸಂವಿಧಾನ ವಿರೋಧಿದ್ರೆ ಅದನ್ನೂ ಹಸ್ತಕ್ಷೇಪ ಮಾಡಲಿ. ಆದರೆ ಇರುವಂಥದ್ದು ಅವ್ರ ಹಕ್ಕು ಏನಪ್ಪ ಅಂದ್ರೆ ಅದನ್ನು ಭಾಳ ಮಾಡಿದರೆ ನೀವು ಸೆಂಟ್ರಲ್ಗೆ ರಾಷ್ಟ್ರಪತಿಯವರಿಗೆ ನೀವು ಶಿಫಾರಸು ಮಾಡ್ಬೋದು. ಅಲ್ಲೇ 3 ತಿಂಗಳಂತ ಮತ್ತೊಮ್ಮೆ ರೀಪಾಸ್ ಆಗಿ ಹೋಯ್ತಪ್ಪ ಅಂದ್ರೆ ನಾವು ಸೈನ್ ಮಾಡಲೇಬೇಕು. ಇದು ಒಂದು. ಇನ್ನೂ ಅನೇಕ ಘಟನೆಗಳಿದ್ದಾವೆ, ಅದನ್ನು ಕಾಲಾಂತರ ಚರ್ಚೆ ಮಾಡಿದ್ರೆ ಆಯಿತು. ಬಟ್ ಇಲ್ಲಿ ಇವತ್ತು ಬಂದಿದ್ದು ಈ ವಿಷಯ. ಮತ್ತು ಈಗಾಗಲೇ ಒಮ್ಮೆ ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ, ಇಂದಿರಾಜಿಯವರ ಕಾಲದಲ್ಲೂ ಸಹಿತ ನಮ್ಮ ರಾಜ್ಯಪಾಲರು ಭಾಳ ದುರುಪಯೋಗ ಮಾಡ್ಕೊಂಡಿದ್ದು ನಾವು ಸಾಕಷ್ಟು ನೋಡಿದ್ವಿ. ಇವತ್ತು ಅದು ಹೆಚ್ಚಿಗೆ ನಡೀತಾ ಇದೆ ಅಂತ. ಮೋದಿ ಮತ್ತು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಅಂತ ಹೇಳ್ಕೊಳ್ಳೋದು ವ್ಯತ್ಯಾಸ ಇಲ್ಲ. ಆದರೆ ಇವತ್ತೊಂದು ದೊಡ್ಡ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ರಾಜ್ಯಪಾಲರು ಪೂರ್ತಿಯಾಗಿ ನಾವು ಕೇಂದ್ರದ ಕೈಗೊಂಬೆಗಳನ್ನು ಹಂಗೆ ವರ್ತನೆ ಮಾಡೋದು ನೋಡಿದಾಗ, ಅವರ ಸಂಘರ್ಷ ಈ ಮುಖ್ಯಮಂತ್ರಿಗಳ ಜೊತೆಗೆ ಇರೋದನ್ನು ನೋಡಿದಾಗ ಇದು ಎಲ್ಲೂ ತಪ್ಪಿದಲ್ಲ ಅನ್ನೋಂಥ ಯಾರಿಗಾದ್ರೂ ಅನ್ನಿಸ್ತದೆ. ಅದಕ್ಕೆ ಕೂಡ ಒಂದೇ ಉದ್ದೇಶ, ಒಂದೇ ಕಾರಣ ಏನಪ್ಪ ಅಂದ್ರೆ 200ನೇ ವಿಧಿಯ ಪ್ರಕಾರ ನಾನು ಸಹಿ ಮಾಡ್ಬೋದು, ಮಾಡೋದನ್ನು ಇರ್ಬೋದು. ಅಷ್ಟೇ ಇಲ್ಲದು ಜೊತೆಗೆ ಹೇಳಿದ್ರೆ ನಿಮಗೆ ಆ ಮಾಡಲಿಕ್ಕಾಗಲಿ ನೀವು ಕೇಂದ್ರಕ್ಕೆ ಅಂತ ರಾಷ್ಟ್ರಪತಿ ಕಳಿಸ್ಬೇಕು. ಅದನ್ನು ಅವ್ರು ಅಲ್ಲಿಂದ ಬಂದ ಮೇಲೆ ರೀಪಾಸ್ ಆಗಿಬಿಡ್ತದೆ ಮಸೂದೆ, ಅದನ್ನು ನೀವು ಸಹಿ ಮಾಡಲೇಬೇಕಂತ ಸ್ಪಷ್ಟ ಅದ. ಒಂದಿಷ್ಟೇನೋ ಗೊಂದಲಗಳು ಇಲ್ಲಿ ನೋಡಿ. ಇತ್ತೀಚೆಗೆ ನಾವು ಭಾಳ ನೋಡ್ತಾ ಇದ್ದೀವಿ ಇದನ್ನು. ಭಾಳಷ್ಟು ಬುದ್ಧಿವಂತ ಜನ, ಈ ನ್ಯಾಯಾಧೀಶರಾಗಿರ್ಬೋದು ಅಥವಾ ಈ ನಮ್ಮ ರಾಜ್ಯಪಾಲರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು ಅಥವಾ ಮೋದಿ ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿರ್ಬೋದು, ತಮ್ಮ ಮೂಗಿನ ನೇರಕ್ಕೆ ಸಂವಿಧಾನವನ್ನು ವ್ಯಾಖ್ಯಾನ ಮಾಡ್ತಾ ನಡೆದಿದ್ದಾರೆ. ತಮ್ಮ ಮೂಗಿನ ನೇರಕ್ಕೆ ನಾವು ಬಂದೆಲ್ಲ ಸಂವಿಧಾನ ಉಳಿತು ಅನ್ನುವಂಗೆ ಈ ರೀತಿಯಾಗಿ ವಾದ ಮಾಡುವಂಥದ್ದು ನಾವು ನೋಡ್ತಿದ್ದೀವಿ. ಹೀಗಾಗಿ ಇವತ್ತು ಭಾಳ ಸಂಘರ್ಷ ಆಗ್ತಾಯಿದೆ. ಆ ದಿಶೆಯಲ್ಲೇ ರವಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ MK ಸ್ಟಾಲಿನ್ ಮಧ್ಯದಲ್ಲಿ ಸಂಘರ್ಷ ನಡೀತಾನೆ ಇತ್ತು. ಪೆರಿಯಾರ್ ವಿಚಾರಗಳನ್ನು ವಿರೋಧ ಮಾಡೋದಾಯಿತು, ಮತ್ತೇನಾಯ್ತು, ಎಲ್ಲ ಕಾರಣಕ್ಕೆ ಅವರು ವಿರೋಧ ಮಾಡ್ತಾಯಿದ್ರು. ಕೊನೆಗೆ ಬಂದು ಮಸೂದೆ ಸಲುವಾಗಿ ಬಂದಾಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂತು. ಸುಪ್ರೀಂ ಕೋರ್ಟ್ ಇವತ್ತು ನೇರವಾಗಿ ಹೇಳಿಬಿಟ್ಟದೆ, ನೀವು ಇಂಥ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ, ಮಾಡಬೇಡ್ರಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಒಂದು ಮಿತಿ ಹಾಕ್ಕೊಂಡು ಆ ಕಾಲ ಮಿತಿಗಳು ಮುಗಿಸಬೇಕು, ಡೈರೆಕ್ಷನ್ ಕೊಡಬೇಕು.